ನಮಸ್ಕಾರ ಎಲ್ಲ ಆತ್ಮ ಬಂಧುಗಳಿಗೆ. ನಾನು ನಿಖಿತಾ, ಶ್ರೀ ವೀರಭದ್ರೇಶ್ವರ ಪಿರಮಿಡ್ ಧ್ಯಾನ ಮಂದಿರ, ಗುಬ್ಬಿ, ತುಮಕೂರು ಜಿಲ್ಲೆ. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಪ್ರೀತಿಯ ಗುರುಗಳಾದ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ ಗುರುಗಳನ್ನ ನಮ್ಮ ಈ ಸತ್ಸಂಗಕ್ಕೆ ನಾವು ಆಹ್ವಾನಿಸ್ಕೊಳ್ಳೋಣ ಮಾಸ್ಟರ್ಸ್. ಗುರುಪತ್ನಿಯಾದ ಶ್ರೀಮತಿ ಸ್ವರ್ಣಮಾಲಾ ಪತ್ರಿ ಮೇಡಮ್ರನ್ನ ಕೂಡ ನಾವು ನಮ್ಮ ಈ ಸತ್ಸಂಗಕ್ಕೆ ಆಹ್ವಾನಿಸ್ಕೊಳ್ತಾ ಇದೀವಿ. ಪತ್ರಿಜಿ ಗುರುಗಳ ಪಾದಗಳಿಗೆ ವಂದಿಸುತ್ತಾ ಶ್ರೀ ಗುರುಭ್ಯೋ ನಮಃ. ಗುರು ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ವಿತ್ ಬ್ಲೆಸ್ಸಿಂಗ್ಸ್ ಆಫ್ ಪತ್ರಿಜಿ, ನಾನಿವತ್ತು ಸತ್ಸಂಗದಲ್ಲಿ ಧ್ಯಾನಾಲಯಗಳು ಈ ಟಾಪಿಕ್ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ ಮಾಸ್ಟರ್ಸ್. ಧ್ಯಾನಾಲಯಗಳು, ದೇವಾಲಯಗಳೆಲ್ಲ ಇವತ್ತು ಧ್ಯಾನಾಲಯಗಳಾಗಿ ಬದಲಾಗಬೇಕಾಗಿದೆ. ನಾವು ದೇವಸ್ಥಾನಕ್ಕೆ ಯಾಕೆ ಹೋಗ್ತೀವಿ ಮಾಸ್ಟರ್ಸ್? ಅಲ್ಲಿರುವಂತಹ ಪಾಸಿಟಿವ್ ಎನರ್ಜಿಯನ್ನ ನಾವು ಅಲ್ಲೇ ಕುಳಿತು ಸ್ವಲ್ಪ ಹೊತ್ತು ಅನುಭವಿಸ್ಕೊಂಡು ಮನೆಗೆ ವಾಪಸ್ ಬರ್ತೀವಿ. ಅದಕ್ಕೋಸ್ಕರ ನಾವು ನಮ್ಗೆ ಮನಸ್ಸಿಗೆ ಒಂದು ಸಮಾಧಾನ ಅನ್ನೋದು ಸಿಗುತ್ತೆ, ನೆಮ್ಮದಿ ಅನ್ನೋದು ಸಿಗುತ್ತೆ. ಹಾಗಾಗಿ ನಾವು ದೇವಸ್ಥಾನಗಳಿಗೆ ಹೋಗ್ತೀವಿ, ಅಲ್ಲಿ ದೇವರನ್ನ ದರ್ಶಿಸ್ತೀವಿ. ಆ ಮೂರ್ತಿಯನ್ನ ನೋಡಿದಾಗ, ಆ ದೇವರ ಮೂರ್ತಿನ ನೋಡಿದಾಗ ನಮ್ಮಲ್ಲಿ ಏನೋ ಒಂದು ಕಾಸ್ಮಿಕ್ ಎನರ್ಜಿ, ಅಂದ್ರೆ ಒಂದು ಮನಸ್ಸಿಗೆ ಸಮಾಧಾನ ಅನ್ನೋಂಥದ್ದು ಸಿಗತ್ತೆ. ಆದ್ರೆ ನಾವು ಕಾಸ್ಮಿಕ್ ಎನರ್ಜಿನ ಪಡ್ಕೊಳ್ಬೇಕು ಅಂದ್ರೆ ನಾವು ಆ ದೇವಸ್ಥಾನಕ್ಕೆ ಹೋದಾಗ, ಅಲ್ಲಿ ಕುಳಿತು ಧ್ಯಾನವನ್ನ ಮಾಡಿದಾಗ ನಮ್ಗೆ ಕಾಸ್ಮಿಕ್ ಎನರ್ಜಿ ಅನ್ನೋದು ಸಿಗುತ್ತೆ ಮಾಸ್ಟರ್ಸ್. ಇಲ್ಲ ಅಂದ್ರೆ ಕೇವಲ ನಾವು ಆ ದೇವರ ಮೂರ್ತಿಯನ್ನ ನೋಡಿ ನಮ್ಮ ಮನಸ್ಸಿಗೆ ಆ ಕ್ಷಣ ಮಾತ್ರ ಸಮಾಧಾನ ಸಿಗ್ಬೋದು ಅಷ್ಟೇ ಹೊರತು, ಮತ್ತೆ ನಾವು ಆ ಪ್ಲೇಸ್ ನ ಬಿಟ್ಟು, ಆ ಸ್ಥಳ, ದೇವಸ್ಥಾನದ ಸ್ಥಳವನ್ನ ಬಿಟ್ಟು ನಾವು ಬೇರೆ ಕಡೆ ಬಂದಾಗ ಮತ್ತೆ ಕೆಲವರು ಡಿಪ್ರೆಷನ್ಗೆ ಹೋಗೋದು, ಮನಸ್ಸಿಗೆ ಬೇಜಾರಾಗೋದು, ಇವೆಲ್ಲ ಆಗ್ತಾ ಇರುತ್ತೆ. ಅದೇ ನಾವು ದೇವಸ್ಥಾನದಲ್ಲಿ ಹೋಗಿ ಆ ದೇವರ ಮೂರ್ತಿನ ದರ್ಶಿಸಿದ ನಂತರ ನಾವು ಅಲ್ಲೇ ಕುಳಿತು ಸ್ವಲ್ಪ ಹೊತ್ತು ಧ್ಯಾನವನ್ನ ಮಾಡಿ ಆ ನಂತರ ಬಂದ್ರೆ ನಮ್ಮ ಮನಸ್ಸಿಗೆ ತುಂಬಾನೇ ಉಲ್ಲಾಸ ಉಂಟಾಗುತ್ತೆ. ಜೊತೆಗೆ ಕಾಸ್ಮಿಕ್ ಎನರ್ಜಿನ ನಾವು ಪಡ್ಕೊಂಡಿರ್ತೀವಿ. ನಮ್ಮಲ್ಲಿ ಒಂದು ಎನರ್ಜಿ ವೈಬ್ರೇಷನ್ಸ್ ಅನ್ನೋದು ಅಲ್ಲಿ ನಾವು ಪಡ್ಕೊಂಡ್ ಬರ್ತೀವಿ. ಕಾಸ್ಮಿಕ್ ಎನರ್ಜಿನ ನಾವು ಅಲ್ಲಿ ಪಡ್ಕೊಂಡು ನಮ್ಮ ಮನಸ್ಸಿಗೆ ತುಂಬಾ ಹಿತ ಅಂತ ಅನ್ಸುತ್ತೆ. ಇವತ್ತೆಲ್ಲ ದೇವಾಲಯಗಳೆಲ್ಲ ಏನಾಗಿವೆ? ಪ್ರಾಪಂಚಿಕ ವಿಷಯಗಳ ಬಗ್ಗೆ ಮಾತ್ರ ದೇವಾಲಯಗಳಲ್ಲಿ ಇವತ್ತು ಜನಗಳು ಮಾತಾಡ್ತಾ ಇರ್ತಾರೆ. ಏನ್ ಮಾತಾಡ್ತಾ ಇರ್ತಾರೆ? ಪ್ರಾಪಂಚಿಕ ವಿಷಯಗಳು ಏನು ಅಂತಂದ್ರೆ, ನಿಮ್ಗೆ ಎಷ್ಟ್ ಜನ ಮಕ್ಕಳು? ಮಗಳಿಗೆ ಮದ್ವೆ ಆಯ್ತಾ? ನಿಮ್ ಮಗನ್ಗೆ ಕೆಲ್ಸ ಸಿಕ್ತಾ? ಏನ್ ಇವತ್ತು ತಿಂಡಿ? ಏನ್ ಅಡ್ಗೆ ಮಾಡಿದ್ರಿ? ಏನ್ ಸಾರು? ಏನ್ ಊಟ ಮಾಡಿದ್ರಿ? ಈ ರೀತಿ ಪ್ರಾಪಂಚಿಕ ವಿಷಯಗಳ ಬಗ್ಗೆ ಮಾತ್ರ ಹರಟೆಯನ್ನ ಕೊಚ್ಕೊಳ್ತಾ ಮಾತಾಡ್ಕೋತಾ ಬರ್ತಾ ಇದೀವಿ ಇವಾಗ, ಅಲ್ವಾ? ಆ ರೀತಿ ಮಾಡೋ ಬದಲು ನಾವ್ ಅಲ್ಲೇ ಕುಳಿತು ಆ ಸಮಯವನ್ನ ಸದ್ವಿನಿಯೋಗ ಮಾಡ್ಕೊಳ್ತಾ ಧ್ಯಾನವನ್ನ ಮಾಡಿ ಬಂದ್ರೆ ಎಷ್ಟು ನಮ್ಗೆ ಎನರ್ಜಿ ಸಿಗುತ್ತೆ ಗೊತ್ತಾ ಮಾಸ್ಟರ್ಸ್? ಇವತ್ತು ದೇವಾಲಯಗಳೆಲ್ಲ ಧ್ಯಾನಾಲಯಗಳ ಆಗ್ಬೇಕಾಗಿದೆ. ಅನೇಕ ಬಗೆಯ ಬೊಂಬೆ ಮಾಡುವ ಹಾಗೆ ಇವೆ ದೇವಾಲಯಗಳೆಲ್ಲ. ಈಗ ಪ್ರಸ್ತುತ ದೇವಾಲಯಗಳು ಕೇವಲ ದೇವರ ವಿಗ್ರಹಾಲಯಗಳ ಹಾಗೆ ಆಗಿದವೆ. ದೇವಾಲಯಗಳೆಲ್ಲ ಧ್ಯಾನಾಲಯಗಳ ಹಾಗೆ ಬದಲಾಗಬೇಕಾಗಿದೆ ಮಾಸ್ಟರ್ಸ್. ಸಹಜವಾಗಿ ಇರಬೇಕಾಗಿರುವುದು ಪಿಪಾಸೆಗೆ ಸಂಬಂಧಿಸಿದಂತಹ ಪರಿಪ್ರಶ್ನೆಗಳು. ಅಂದ್ರೆ ನಾವ್ ಯಾವ ಪ್ರಶ್ನೆಗಳನ್ನ ಹಾಕೊಳ್ಬೇಕು ಗೊತ್ತಾ? ಆತ್ಮ ಅಂದರೆ ಏನು? ಆತ್ಮವನ್ನ ಅನುಭವಿಸುವುದು ಹೇಗೆ? ದೇವರುಗಳ ಹಾಗೆ ನಾವು ಸಹ ಹೇಗೆ ತಯಾರಾಗ್ಬೇಕು? ದೇವರ ಟೆಂಪಲ್ ನಾವೀಗ ಹೋಗ್ತೀವಲ್ವಾ, ಅಲ್ಲಿ ದೇವರನ್ನ ನಾವು ದರ್ಶಿಸಿರ್ತೀವಿ. ಆ ದೇವರ ತರ ನಾವ್ ಹೇಗಾಗ್ಬೇಕು ಅದ್ರ ಕಡೆ ನಾವು ಗಮನವನ್ನ ಹರಿಸ್ತಾ ಇಲ್ಲ. ಹೋಗ್ತೀವಿ, ಅಲ್ಲಿ ದೇವರ ಕಡೆ, ದೇವರ ಮೂರ್ತಿನ ದರ್ಶಿಸಿ ನಾವು ಆತನಿಗೆ ಪೂಜೆನ ಸಮರ್ಪಿಸ್ತೀವಿ, ನೈವೇದ್ಯವನ್ನ ಸಮರ್ಪಿಸ್ತಾ ಇದೀವಿ. ಆದ್ರೆ ಸ್ವತಃ ನಾವು ಹೇಗೆ ದೇವರಾಗಿ ಬದಲಾಗ್ಬೇಕು ಅನ್ನೋದ್ರ ಕಡೆ ನಾವ್ ಯಾರು ಗಮನವನ್ನ ಕೊಡ್ತಾ ಇರ್ಲಿಲ್ಲ ಮುಂಚೆ, ಧ್ಯಾನಕ್ಕೆ ಬರೋಕೆ ಮುಂಚೆ. ಈಗ ನಮ್ಗೆ ಗೊತ್ತಾಗಿದೆ, ನಾವು ಧ್ಯಾನಕ್ಕೆ ಬಂದ್ಮೇಲೆ ನಮಗೆ ಗೊತ್ತಾಗಿದೆ, ನಾವು ಕೂಡ ಆ ದೇವರ ತರ ಆಗ್ಬೇಕು. ಅದೇ ಸಂದೇಶ ಪ್ರತಿಯೊಂದು ಟೆಂಪಲ್ ಅಲ್ಲಿ ಆ ದೇವರ ಮೂರ್ತಿ ನಮ್ಗೆ ಕೊಡೋ ಅಂತದ್ದು. ಅಂದ್ರೆ ಪ್ರತಿಯೊಂದು ಟೆಂಪಲ್ ಅಲ್ಲಿ ಆ ದೇವರುಗಳು ಧ್ಯಾನವನ್ನ ಮಾಡ್ತಾ ಇರ್ತಾರೆ.
ನಾವು ಕೂಡ ಆ ದೇವರುಗಳಂತೆ ಆಗ್ಬೇಕು ಅಂದ್ರೆ ನಾವು ಕೂಡ ಧ್ಯಾನವನ್ನ ಮಾಡ್ಬೇಕೆ ಹೊರತು ದೇವರಿಗೆ ಎಷ್ಟೇ ಪೂಜೆ ಮಾಡಿ ಎಷ್ಟೇ ನೈವೇದ್ಯ ಇಟ್ರು ಏನು ಅಲ್ಲ ಮಾಸ್ಟರ್ಸ್, ಆ ತರ ಅಲ್ಲ. ದೇವ್ರ ಅದನ್ನ ಕೇಳೋದು ಇಲ್ಲ. ಪ್ರತಿಯೊಬ್ಬ ದೇವರು ಕೂಡ ಬಯಸೋದು, ಹೈಯರ್ ವರ್ಲ್ಡ್ ಮಾಸ್ಟರ್ಸ್ ಬಯಸೋದು, ನಾವು ಧ್ಯಾನಿಗಳಾಗ್ಬೇಕು, ನಾವು ಧ್ಯಾನವನ್ನ ಮಾಡ್ಬೇಕು ಅನ್ನೋದೇ ಆಗಿದೆ. ನಾವು ಪ್ರತಿನಿತ್ಯ ನಮ್ಮ ಶರೀರಕ್ಕೆ ಊಟ ತಿಂಡಿಯನ್ನ ಕೊಡ್ತಾ ಇದೀವಿ ಅಲ್ವಾ, ಆದ್ರೆ ನಮ್ಮ ಆತ್ಮಕ್ ನಾವ್ ಏನ್ ಕೊಡ್ತಾ ಇದೀವಿ? ನಮ್ಮ ಆತ್ಮಕ್ಕೆ ನಾವು ಧ್ಯಾನವೆಂಬ ಊಟವನ್ನ ಉಣಬಡಿಸ್ಬೇಕು ಮಾಸ್ಟರ್ಸ್. ಆಗ್ಲೇ ನಮ್ಮ ಆತ್ಮಕ್ಕೆ ತುಂಬಾ ತೃಪ್ತಿ ಅನ್ನೋದು ಸಿಗೋವಂಥದ್ದು. ಈಗ ನಾವು ಊಟ ತಿಂಡಿ ಮಾಡ್ತಾ ನಮ್ಮ ಶರೀರಕ್ಕೆ ನಾವು ತೃಪ್ತಿಯನ್ನ ಕೊಟ್ಕೊಳ್ತಾ ಇದೀವಿ, ಆದ್ರೆ ನಮ್ಮ ಆತ್ಮ ಹಸ್ಕೊಂಡೇ ಇದೆ. ಅದಕ್ಕೆ ಊಟ ಹೇಗಾಕ್ಬೇಕು ಅಂದ್ರೆ ಧ್ಯಾನವನ್ನ ಮಾಡ್ತಾ ಇದ್ರೆ ನಮ್ಮ ಆತ್ಮಕ್ಕೆ ಊಟ ಅನ್ನೋದು ಸಿಗುತ್ತೆ. ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಪ್ರತಿಯೊಂದು ದೇವಾಲಯಗಳು ಕೂಡ ಧ್ಯಾನಾಲಯಗಳಾಗಿ ಬದಲಾಗಬೇಕಾಗಿದೆ ಮಾಸ್ಟರ್ಸ್. ಇವಾಗಿನ ಪ್ರಾಪಂಚಿಕ ವಿಷಯಗಳ ಹರಟೆಯನ್ನ ಕೊಚ್ಚೋದನ್ನ ಬಿಟ್ಟು ನಾವು ಆ ದೇವಸ್ಥಾನಕ್ಕೆ ಹೋದಾಗ ಸ್ವಲ್ಪ ಹೊತ್ತು ಅಲ್ಲೇ ಕುಳಿತು ಧ್ಯಾನವನ್ನ ಮಾಡಿ ಬಂದ್ರೆ ತುಂಬಾ ಎನರ್ಜಿಯನ್ನ ನಾವು ಫೀಲ್ ಮಾಡ್ಕೋತೀವಿ. ದೇವಾಲಯಗಳೆಲ್ಲ ತಕ್ಷಣವೇ ಧ್ಯಾನ ಸಾಧನಾ ಪ್ರದೇಶಗಳ ಹಾಗೆ ಬದಲಾಗಬೇಕು. ದೇವಾಲಯಗಳೆಲ್ಲ ತಕ್ಷಣವೇ ಧ್ಯಾನ ಶಾಸ್ತ್ರ ಪ್ರಶಿಕ್ಷಣ ಸ್ಥಳಗಳಾಗಿ ಮಾರ್ಪಾಟಾಗಬೇಕು ಮಾಸ್ಟರ್ಸ್. ದೇವಾಲಯಗಳೆಲ್ಲ ತಕ್ಷಣವೇ ಆತ್ಮಜ್ಞಾನ ಕೇಂದ್ರಗಳಾಗಬೇಕು. ದೇವಾಲಯಗಳೆಲ್ಲ ತಕ್ಷಣವೇ ಧ್ಯಾನಾಲಯಗಳಾಗಿ ವಿಧಿಯಾಗಿ ಬದಲಾಗಬೇಕು. ಪ್ರತಿಯೊಂದು ದೇವಸ್ಥಾನದಲ್ಲಿ ಕೂಡ ಧ್ಯಾನ ಅನ್ನೋದು ನಡಿಬೇಕು ಮಾಸ್ಟರ್ಸ್. ನಾವಲ್ಲಿ ಬರುವಂತಹ ಭಕ್ತಾದಿಗಳಿಗೆ ಧ್ಯಾನವನ್ನ ಕಲಿಸಿಕೊಡ್ಬೇಕು, ಧ್ಯಾನವನ್ನ ಹೇಳ್ಕೊಡ್ಬೇಕು. ದೇವರನ್ನ ದರ್ಶಿಸಿದ್ದಾಯ್ತಾ, ಪೂಜೆ ಮಾಡಿದ್ದಾಯ್ತಾ, ನೈವೇದ್ಯ ಅರ್ಪಿಸಿದ್ದಾಯ್ತಾ, ಸರಿ ಇವಾಗ ಕುಳಿತುಕೊಳ್ಳಿ, ಧ್ಯಾನವನ್ನ ಮಾಡಿ, ನಾನು ಹೇಳ್ಕೊಡ್ತೀನಿ ಧ್ಯಾನವನ್ನ ಅಂತ ಹೇಳಿ ಅವ್ರನ್ನ ಧ್ಯಾನಕ್ಕೆ ಕೂರಿಸ್ಬೇಕು ಬರುವಂತ ಭಕ್ತಾದಿಗಳನ್ನ. ಪ್ರತಿಯೊಂದು ದೇವಾಲಯಗಳೆಲ್ಲ ಧ್ಯಾನಾಲಯಗಳಾಗ್ಬೇಕು. ಆಗ್ಲೇ ಆ ದೇವರ ಗುಡಿಯಲ್ಲಿರುವ ಭಗವಂತನಿಗೆ ತೃಪ್ತಿ ಅನ್ನೋದಾಗತ್ತೆ, ತುಂಬಾ ಖುಷಿ ಆಗತ್ತೆ. ಇದು ಇವತ್ತಿನ ಟಾಪಿಕ್ ಮಾಸ್ಟರ್ಸ್. ಮತ್ತೊಂದು ಟಾಪಿಕ್ ನಲ್ಲಿ ನಾನು ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ನಾಳೆ ಸಂಜೆ 6:30ಕ್ಕೆ. ಧನ್ಯವಾದಗಳು ಮಾಸ್ಟರ್ಸ್. ನಾನು ನಿಖಿತಾ, ಶ್ರೀ ವೀರಭದ್ರೇಶ್ವರ ಪಿರಮಿಡ್ ಧ್ಯಾನ ಮಂದಿರ, ಗುಬ್ಬಿ, ತುಮಕೂರು ಜಿಲ್ಲೆ. ನಮ್ಮೆಲ್ಲರ ಪ್ರೀತಿಯ ಗುರುಗಳಾದ ಪತ್ರಿಜಿ ಗುರುಗಳಿಗೆ ಮತ್ತೊಮ್ಮೆ ನಾವು ಲೋಡ್ಸ್ ಆಫ್ ಗ್ರಾಟಿಟ್ಯೂಡ್, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಪತ್ರಿಜಿ ಸರ್ ಅಂತ ತಿಳಿಸ್ತಾ ಇವತ್ತಿನ ಸೆಷನ್ ನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ ಮಾಸ್ಟರ್ಸ್. ಇವತ್ತಿನ ಟಾಪಿಕ್ ಧ್ಯಾನಾಲಯಗಳು ನಿಮ್ಮೆಲ್ಲರಿಗೂ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ. ಎಲ್ಲರಿಗೂ ಧನ್ಯವಾದಗಳು ಮಾಸ್ಟರ್ಸ್.